ಚಿತ್ತಾಪುರದಲ್ಲಿ ನವೆಂಬರ್ 2ಕ್ಕೆ ನಡೆಯಬೇಕಿದ್ದ ಆರ್ಎಸ್ಎಸ್ ಪಥಸಂಚಲನ ಮುಂದೂಡಿಕೆ ಆಗಿದೆ. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಅರ್ಜಿದಾರರು ಮತ್ತು ಸರ್ಕಾರದ ಅಡ್ವೊಕೇಟ್ ಜನರಲ್ ಮತ್ತೊಂದು ಸಭೆಗೆ ಮನವಿ ಮಾಡಿದರು. ಎರಡೂ ಕಡೆಯ ಮನವಿ ಪುರಸ್ಕರಿಸಿದ ನ್ಯಾಯಾಲಯ ನವೆಂಬರ್ 5ಕ್ಕೆ ಸಭೆ ನಡೆಸೋದಕ್ಕೆ ಸೂಚಿಸಿದ್ದು, ನವೆಂಬರ್ 7ಕ್ಕೆ ವಿಚಾರಣೆ ನಡೆಸೋದಾಗಿ ಹೇಳಿದೆ. ಇದೇ ತಿಂಗಳು ಅಕ್ಟೋಬರ್ 19ಕ್ಕೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ನವರು ಪಥಸಂಚಲನಕ್ಕೆ ಅನುಮತಿ ಕೇಳಿದ್ರು. ರಾಜಕೀಯ ವಾಕ್ಸಮರದ ಮಧ್ಯೆ ಚಿತ್ತಾಪುರ ತಹಶೀಲ್ದಾರ್ ಆರ್ಎಸ್ಎಸ್ ಪರೇಡ್ಗೆ ಅನುಮತಿ ಕೊಟ್ಟಿರಲಿಲ್ಲ. ಇದನ್ನು ಪ್ರಶ್ನಿಸಿ ಕಲಬುರಗಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಆರ್ಎಸ್ಎಸ್ ಸೇರಿ ಹಲವು ಸಂಘಟನೆ ಪ್ರಮುಖರು ಅರ್ಜಿ ಸಲ್ಲಿಸಿದ್ರು. ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಾದ ಪ್ರತಿವಾದನೂ ನಡೆಯಿತು. ಎಲ್ಲವನ್ನೂ ಆಲಿಸಿದ ಹೈಕೋರ್ಟ್ ನವೆಂಬರ್ 2ಕ್ಕೆ ಪಥಸಂಚಲನದ ಬಗ್ಗೆ ಯಾವುದೇ ಆದೇಶ ನೀಡಿಲ್ಲ. ನವೆಂಬರ್ 5ಕ್ಕೆ ಸಮಾಲೋಚನೆ ನಡೆಸಿ ನಿರ್ಧಾರ ಮಾಡಿ ಅಂತ ಹೇಳಿದ್ದು, ಅರ್ಜಿ ವಿಚಾರಣೆಯನ್ನ ನವೆಂಬರ್ 7ಕ್ಕೆ ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರಿದ್ದ ಏಕಸದಸ್ಯ ಪೀಠ ಮುಂದೂಡಿಕೆ ಮಾಡಿದೆ. ಈಗ ಹೈಕೋರ್ಟ್ ಆದೇಶದನ್ವಯ ಚಿತ್ತಾಪುರ ಪಥಸಂಚಲನದ ಸಂಘರ್ಷ ಕಲಬುರಗಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಾಡಿದ್ರೆ, ಆರ್ಎಸ್ಎಸ್ ಪರವಾಗಿ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದ ಮಂಡಿಸಿದ್ರು. ಅಷ್ಟಕ್ಕೂ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಆದ ವಾದ ಪ್ರತಿವಾದ ಏನು, ಹೈಕೋರ್ಟ್ ಆದೇಶ ಮಾಡಿದ್ದೇನು ಅಂತ ನೋಡೋದಾದ್ರೆ, ಅಕ್ಟೋಬರ್ 28ರ ಸಭೆಗೆ ಮೂಲ ಅರ್ಜಿದಾರರೇ ಬಂದಿರಲಿಲ್ಲ. ಹೀಗಾಗಿ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಯಾವುದೇ ನಿರ್ಧಾರ ಆಗಲಿಲ್ಲ. ಒಂದೇ ದಿನ ಎಲ್ಲರಿಗೂ ಅನುಮತಿ ಕೊಟ್ಟರೆ ನಿಭಾಯಿಸುವುದು ಕಷ್ಟ. ಇದು ರಾಜಕೀಯ ಜಿದ್ದಾಜಿದ್ದಿಯಾಗಿದೆ. ಅದಕ್ಕೆ ಅನುಮತಿ ಕೇಳಿದ್ದಾರೆ. ಅನುಮತಿ ನೀಡಿದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಕಷ್ಟವಾಗಲಿದೆ. ಪಥಸಂಚಲನಕ್ಕೆ ಅನುಮತಿ ನೀಡಲು ಸಾಕಷ್ಟು ಸಮಸ್ಯೆಗಳಿವೆ. ನವೆಂಬರ್ 5ಕ್ಕೆ ಮತ್ತೊಂದು ಸಭೆ ಮಾಡಲು ಕೋರ್ಟ್ ಕಾಲಾವಕಾಶ ನೀಡಬೇಕು ಅಂತ ಸರ್ಕಾರದ ಪರವಾಗಿ ಶಶಿಕಿರಣ್ ಶೆಟ್ಟಿ ಮನವಿ ಮಾಡಿದ್ರು. ಆಗ ಅರ್ಜಿದಾರರ ಪರ ವಕೀಲ ಅರುಣ್ ಶ್ಯಾಮ್ ಉತ್ತರ ಕೊಟ್ಟರು. 28ರ ಜಿಲ್ಲಾಧಿಕಾರಿಗಳ ಸಭೆಗೆ ಹಾಜರಾಗಲು ಸಾಧ್ಯವಾಗಿಲ್ಲ ಅನ್ನೋದು ನಿಜ. ಯಾಕಂದ್ರೆ ಅರ್ಜಿದಾರರ ಮನೆಯಲ್ಲಿ ಸಾವು ಸಂಭವಿಸಿತ್ತು. ಹಾಗಾಗಿ ಬರಲಿಲ್ಲ. ಸರ್ಕಾರದ ಪರ ವಕೀಲರೇ ಹೇಳಿದಂತೆ ಇನ್ನೊಂದು ಸಭೆ ನಡೆಸಲಿ, ನವೆಂಬರ್ 5ಕ್ಕೆ ಮತ್ತೆ ಸಭೆ ನಡೆಸಲಿ, ನಾವು ಹಾಜರಾಗುತ್ತೇವೆ. ಕೆಲವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗುತ್ತೇವೆ. ಎಷ್ಟು ಜನ ಬರ್ತೇವೆ, ಮುಂಜಾಗ್ರತೆ ಏನು ಅನ್ನೋದನ್ನ ಸ್ಪಷ್ಟಪಡಿಸ್ತೀವಿ. ಸಭೆ ಎಲ್ಲಿ ಅಂತ ಹೇಳಿದ್ರೆ ಸಾಕು. ಆದ್ರೆ ಭದ್ರತೆ ನೆಪ ಹೇಳಿ ಪಥಸಂಚಲನಕ್ಕೆ ಅನುಮತಿಯನ್ನ ಮತ್ತೆ ನಿರಾಕರಿಸಬಾರದು. ಭದ್ರತೆಗಾಗಿ ಅಗತ್ಯ ಬಿದ್ದರೆ ಕೇಂದ್ರ ಸರ್ಕಾರದ ಸಹಾಯ ಕೇಳಲಿ. ಕೇಂದ್ರ ಅರೆಸೇನಾ ಪಡೆ ಬಳಸಿಕೊಳ್ಳಲು ಕೋರ್ಟ್ ಸೂಚನೆ ಕೊಡಬೇಕು. ಜೊತೆಗೆ ಪಥಸಂಚಲನಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಬೇಕು ಅಂತ ಅರುಣ್ ಶ್ಯಾಮ್ ಮನವಿ ಮಾಡಿದ್ರು. ಕೊನೆಗೆ ನ್ಯಾಯಮೂರ್ತಿಗಳು ಸಭೆ ಎಲ್ಲಿ ನಡೆಸ್ತೀರಾ ಅಂತ, ನನ್ನ ಕಚೇರಿಯಲ್ಲೇ ಮಾಡ್ತೀವಿ ಅಂತ ಶಶಿಕಿರಣ್ ಶೆಟ್ಟಿ ಹೇಳಿದ್ರು. ಇದಕ್ಕೆ ಅರ್ಜಿದಾರರ ಪರ ವಕೀಲರು ಒಪ್ಪಿಗೆ ನೀಡಿದ್ರು. ಆಗ ಹೈಕೋರ್ಟ್ ನ್ಯಾಯಮೂರ್ತಿಗಳು ಇಬ್ಬರಿಗೂ ಸಲಹೆ ಕೊಟ್ಟು ಆದೇಶನೂ ಮಾಡಿದ್ರು. ಎಲ್ಲ ಕಡೆ ಶಾಂತಿಯುತ ಕಾರ್ಯಕ್ರಮಗಳು ನಡೆಯಬೇಕು. ಮುಂದಿನ ದಿನಗಳಿಗೂ ಪಥಸಂಚಲನ ಮಾದರಿಯಾಗಬೇಕು. ನವೆಂಬರ್ 5ರಂದು ಸಮಾಲೋಚನೆ ಸಭೆ ನಡೆಸಬಹುದು. ಎಲ್ಲ ಸುಸೂತ್ರವಾಗಿ ಆಗಲಿ ಅನ್ನೋದು ಕೋರ್ಟ್ ನಿರೀಕ್ಷೆ ಆಗಿರುತ್ತೆ. ಇಲ್ಲದಿದ್ರೆ ನ್ಯಾಯಾಂಗ ವ್ಯವಸ್ಥೆ ಮೇಲೂ ಜನರಿಗೆ ನಂಬಿಕೆ ಬರಲ್ಲ. ಸರ್ಕಾರದ ಆಡಳಿತ ವ್ಯವಸ್ಥೆ ಬಗ್ಗೆಯೂ ಜನರಲ್ಲಿ ನಂಬಿಕೆ ಹೋಗುತ್ತದೆ. ಹಾಗಾಗಿ ಸಭೆ ಸುಸೂತ್ರವಾಗಿ ನಡೆಸಿ. ಸಭೆಗೆ ಪ್ರತಿ ಸಂಘಟನೆಯಿಂದ 3 ಮಂದಿ ಹಾಜರಾಗಬಹುದು. ನವೆಂಬರ್ 5ರ ಸಂಜೆ 5 ಗಂಟೆಗೆ ಸಭೆ ನಡೆಸಿ ವರದಿ ಸಲ್ಲಿಸಿ. ನೀವು ಕೊಟ್ಟ ವರದಿ ಆಧರಿಸಿ ನವೆಂಬರ್ 7ರ ಸಂಜೆ 4ಕ್ಕೆ ಕೋರ್ಟ್ ನಿರ್ಧಾರ ತಿಳಿಸಲಿದೆ ಅಂತ ಜಡ್ಜ್ ಅರ್ಜಿ ವಿಚಾರಣೆ ಮುಂದೂಡಿದ್ರು. ಇದಿಷ್ಟು ಕಲಬುರಗಿ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೆದ ವಿಚಾರಣೆಯ ಹೈಲೈಟ್ಸ್. ಇದರ ಜೊತೆಗೆ ಕೇಂದ್ರ ಸರ್ಕಾರವನ್ನು ಪ್ರತಿವಾದಿಯನ್ನಾಗಿ ಸೇರ್ಪಡೆ ಮಾಡುವಂತೆ ಅರ್ಜಿದಾರರು ಕೋರಿದ್ದು, ನವೆಂಬರ್ 7ಕ್ಕೆ ಚಿತ್ತಾಪುರ ಚದುರಂಗದಾಟದ ಭವಿಷ್ಯ ತೀರ್ಮಾನವಾಗಲಿದೆ. ಇದಿಷ್ಟು ಕಲಬುರಗಿಯ ಚಿತ್ತಾಪುರದ ಕಥೆಯಾದ್ರೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕರ್ಮಭೂಮಿ ಗುರುಮಠಕಲ್ನಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಕ್ಕಿದೆ. ನಾಳೆ ಗುರುಮಠಕಲ್ ಪಟ್ಟಣದಲ್ಲಿ ಆರ್ಎಸ್ಎಸ್ ಪರೇಡ್ಗೆ ಜಿಲ್ಲಾಧಿಕಾರಿಗಳು ಷರತ್ತುಬದ್ಧ ಅನುಮತಿ ನೀಡಿದ್ದಾರೆ. ಇಷ್ಟೆಲ್ಲದರ ನಡುವೆ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಹಿನ್ನಡೆಯಾಗಿದೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರಿನಲ್ಲಿ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದಕ್ಕೆ ಪಿಡಿಒ ಪ್ರವೀಣ್ ಕುಮಾರ್ ಅವರನ್ನ ಸರ್ಕಾರ ಅಮಾನತು ಮಾಡಿತ್ತು. ಈ ಅಮಾನತು ಆದೇಶಕ್ಕೆ ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿ ತಡೆಯಾಜ್ಞೆ ನೀಡಿದೆ. ರಾಜಕೀಯ ಒತ್ತಡದಿಂದಾಗಿ ಈ ಅಮಾನತು ಆದೇಶವನ್ನ ಏಕಪಕ್ಷೀಯವಾಗಿ ಹೊರಡಿಸಲಾಗಿದೆ ಅಂತ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ, ಹಿರಿಯ ವಕೀಲರಾದ ಪ್ರಭುಲಿಂಗನಾವದಗಿ ಕಡೆಯಿಂದ ಪಿಡಿಒ ಪರ ಕೆಎಸ್ಎಟಿ ಮೊರೆ ಹೋಗಿದ್ರು. ಈಗ ಅಮಾನತು ಆದೇಶಕ್ಕೆ ಇಂದು ಕೆಎಸ್ಎಟಿ ತಡೆ ನೀಡಿದೆ. ಇದನ್ನ ಸಂಸದ ತೇಜಸ್ವಿ ಸೂರ್ಯ ಎಕ್ಸ್ ಖಾತೆಯಲ್ಲೂ ಹಂಚಿಕೊಂಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗವಾಗಿದೆ ಅಂತಾನೂ ಬರ್ಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.